ವೈಟ್ ರೈಸ್ ಇದ್ದಪ್ಪ. ಹಾಂ ಐತೆ. ಹಾಂ ಅರ್ಧ ವೈಟ್ ರೈಸ್ ಕೊಡು ನನಗೆ. ಹಾಂ ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಳ್ಳಿ ಹೋಗಿ. ಅಲ್ಲೇ. ಹಾಂ ಅಲ್ಲ ಕಣ್ರಿ, ನಿಮ್ಮನ್ನ ನೋಡಿದ್ರೆ ಓದಿರೋರು ಕಾಣಿಸ್ತೀರಾ, ಟೇಬಲ್ ಮೇಲೆ ಕೈ ತೊಳಿತಿದ್ದೀರಲ್ಲ. ಅಲ್ಲೇನು ಬರ್ದಿದ್ದು ನೋಡು ಫಸ್ಟು. ತಟ್ಟೆಯಲ್ಲಿ ಕೈ ತೊಳೆಯಬೇಡಿ. ನಾನು ಓದಿರೋನೆ, ಅಲ್ಲಿ ಬರ್ದಿರೋದಕ್ಕೆ ನಾನು ಇಲ್ಲಿ ತೊಳಿತಾ ಇರೋದು. ಎಷ್ಟಪ್ಪ ಬಿಲ್ಲು? 30 ರೂಪಾಯಿ ಅಣ್ಣ. ತಗಪ್ಪ. ಇದೇ ಕಣ, 30 ರೂಪಾಯಿ ಕೊಡೋದು ಬದಲು 25 ರೂಪಾಯಿ ಕೊಟ್ಟಿದ್ದೀರಾ. ಎಷ್ಟ? 30 ರೂಪಾಯಿ? ಅದು ಹೆಂಗಪ್ಪ 30 ರೂಪಾಯಿ? ಈಗ ಒಂದು ಪ್ಲೇಟ್ ರೈಸ್ಗೆ 50 ರೂಪಾಯಿ ಅಂತ ಹಾಕಿದೆ. ಅರ್ಧ ಪ್ಲೇಟ್ಗೆ ಎಷ್ಟ? 25 ಅಲ್ವಾ? ನೋಡು ಕೊಟ್ಟಿನಲ್ಲಿ. ಅದು ಹೆಂಗೆ ಹೇಳ್ದು 30 ರೂಪಾಯಿ ಅಂತ? ಅಣ್ಣ ಸಾಮಾನು ಬೆಲೆ ಜಾಸ್ತಿ ಕಣ. ಬೆಲೆ ಜಾಸ್ತಿ ಆಗೋದು ಒಪ್ಕೊಂಡಿ, ಆದ್ರೆ 1 ರೂಪಾಯಿ 2 ರೂಪಾಯಿ ಹಾಕು, 5 ರೂಪಾಯಿ 10 ರೂಪಾಯಿನ ಜಾಸ್ತಿ ಮಾಡಿಬಿಡ್ರೆ. ಈ ರೀತಿ ಆದರೆ ನಾನು ಹೋಟ್ಲನ್ನ ಮುಚ್ಕೋಬೇಕಾಯ್ತದೆ ಅಷ್ಟೇ. ಹೋಟ್ಲ ಮುಚ್ಕೊ ಹೋಗು. ನಿನ್ನೆಲ್ಲ ಕಡ್ರ ತಗಿಬಾ ಅಂತ ನಿನ್ನ. ಅಯ್ಯ ನೀ ಇಲ್ದೇ ಇನ್ನೊಬ್ಬ. ಎಂತೆಂಥ ಜನ ಅವರಪ್ಪ. ಓ ನಮಸ್ಕಾರ ಭಯ್ಯ. ಕ್ಯಾಶಿಯರ್ ಭಯ್ಯ ನಮಸ್ಕಾರ. ಹಾಂ ನಮಸ್ಕಾರ. ಚೀಲ ಹೇ? ಹಾಂ ಐತೆ. अंडा? ಹಾಂ ಅದು ಐತೆ. एक चीला एक अंडा पार्सल करो. ಹಾಂ ಆಯಿತು. ಬೇಗ ಬೇಗ ಕಟ್ಬಿಡಿ. ಹಾಂ ಹಾಂ. एक चीला एक अंडा पार्सल. ಓಕೆ. एक चीला एक अंडा पार्सल ಮಾಡಕ್ಕೆ ಇಷ್ಟೊತ್ತು ಬೇಕಾ? ನಿಮಗಿಂತ ನಾನೇ ತಗೋಬರ್ತೀನಿ ಇರು. ಚೀಲ ನಾನು ಹಂಗೆ ಕೊಟ್ಬಿಡ್ತೀನಿ, ಪಾರ್ಸಲ್ ಮಾಡೋಕ್ಕಾಗಲ್ಲ. ಏ ಏನು ಮಾಡ್ತಾ ಇದೀಯಾ? ನೀವು ತಾನೇ ಹೇಳಿದ್ರಲ್ಲ ಏಕ್ ಚೀಲ ಕಂಡ ಪಾರ್ಸಲ್ ಮಾಡಿ ಅಂತ. ಅಪ್ಪ ಸ್ವಾಮಿ, ಏಕ್ ಚೀಲ ಅಂದರೆ ಒಂದು ದೋಸೆ ಅಂತ, ಏಕ್ ಅಂಡ ಅಂತಂದರೆ ಒಂದು ಮೊಟ್ಟೆ ಅಂತ. ಅಯ್ಯೋ ನಿನ್ನಂತ ಕೈಯನ್ನ ತಲೆಯನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ನನ್ನ ಕರ್ಮ. ಥೂ ಹೋಗಪ್ಪ ಅತ್ತಗೆ. ಏಕ್ ಚೀಲ ಕಂಡ